ಬಳ್ಳಾರಿ ಕೋಟೆಗೆ ಲಗ್ಗೆ ಇಟ್ಟ ಸಿಎಂ ಸಿದ್ದರಾಮಯ್ಯ. ಬಳ್ಳಾರಿಯಲ್ಲಿ ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಾಟೆ ಡಿಜಿಐಜಿಪಿ ಡಾಕ್ಟರ್ ಸಲೀಮರಿಂದ ಮಾಹಿತಿ ಪಡೆದ ಸಿದ್ದರಾಮಯ್ಯ ಕಠಿಣ ಕ್ರಮ ಕೈಗೊಳ್ಳುವಂತೆ ಖಡಕ್ ಸೂಚನೆ ಕೊಟ್ಟ ಸಿದ್ದರಾಮಯ್ಯ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ರೆಡ್ಡಿ, ರಾಮುಲು ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಲಿ ಜನಾರ್ದನ ರೆಡ್ಡಿ ಶಾಸಕ ನಿನ್ನೆ ಶಾಂತವಾಗಿದ್ದ ಬಳ್ಳಾರಿಯಲ್ಲಿ 2 ಬಣಗಳ ಎಸ್ಕಾರ್ಟ್ಗಳ ಗುಂಡಿನ ಮೊರತ ಶುರುವಾಗಿತ್ತು. ಶಬ್ದ ಕೋಲಾಹಲ. ಶಾಸಕರ ಮನೆ ಮುಂದೆ ಏನಾಗ್ತಾ ಇದೆ ಅನ್ನೋದು ವಿಧಾನಸೌಧದಲ್ಲಿ ಚರ್ಚೆ ಆಗ್ತಾ ಇತ್ತು. ವಾಲ್ಮೀಕಿ ಪ್ರತಿಮೆ ಅನಾವರಣದ ವಿಚಾರವಾಗಿ ಅಲ್ರಯ್ಯ, ಒಂದು ಸಣ್ಣ ಬ್ಯಾನರ್ನಲ್ಲಿ ಯಾರದ್ದೋ ಹೆಸರು ಮತ್ತಿನ್ಯಾರದ್ದೋ ಫೋಟೋ ಮತ್ತಿನ್ನೇನೋ ಒಂದು ಸಮಸ್ಯೆ ಅನ್ನೋ ಕಾರಣಕ್ಕೋಸ್ಕರ ಶಾಸಕರ ಮನೆ ಮುಂದೆ ಪೊಲಿಟಿಕಲ್ ಹೈಡ್ರಾಮಾ ನಡೆಯುತ್ತೆ, ಒಂದು ತಲೆ ಬೀಳುತ್ತೆ. ವಾಲ್ಮೀಕಿ ಪ್ರತಿಮೆ ಅನಾವರಣದ ಕಾರ್ಯಕ್ರಮದಲ್ಲಿ ಗಲಾಟೆ. ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಕಾಲಘಟ್ಟದಲ್ಲಿ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಅದೇ ಬಳ್ಳಾರಿಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. 2013ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭ ಬಿಜೆಪಿಯ ಭದ್ರಕೋಟೆ ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೇರಿತ್ತು. ಹೀಗೆ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಜಯದ ಹಿಂದೆ ಕೆಲಸ ಮಾಡಿದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಅತಿ ದೊಡ್ಡ ಬಳ್ಳಾರಿಯವರೆಗಿನ ಪಾದಯಾತ್ರೆ. ಬಳ್ಳಾರಿ ಪಾದಯಾತ್ರೆಯ ಬರದಲ್ಲಿ ಅಧಿಕಾರಕ್ಕೇರಿದ ಸಿದ್ದರಾಮಯ್ಯ ಇವತ್ತು ತಮ್ಮ 4.5 ವರ್ಷಗಳ ಅಧಿಕಾರ ಅವಧಿ ಪೂರೈಸಿದ್ದಾರೆ. ಆ ಕಾಲಘಟ್ಟದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಏನು ಪಾದಯಾತ್ರೆ ಹೋದ್ರಲ್ಲ, ಆ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಕಾರಣ ಆಗಿದ್ದು ಅದೇ ಒಂದು ಪಾದಯಾತ್ರೆ. ಬಳ್ಳಾರಿ ಯಾತ್ರೆ ಗುಂಗಲ್ಲಿ ಅಧಿಕಾರಕ್ಕೇರಿದ ಸಿದ್ದರಾಮಯ್ಯ ಈಗ ಆ ಗಲಾಟೆ ವಿಚಾರದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಮುಖ್ಯಮಂತ್ರಿಯಾಗಿದ್ದವರು BS ಯಡಿಯೂರಪ್ಪ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ BSY ಆದರೂ ಆಡಳಿತದ ಹಿಡಿತವೆಲ್ಲ ತಮ್ಮಲ್ಲೇ ಇಟ್ಟುಕೊಂಡಿದ್ದರು ಬಳ್ಳಾರಿಯ ಗಣಿದಣಿಗಳಾದಂತಹ ಜನಾರ್ದನ ರೆಡ್ಡಿ ಮತ್ತು ಕರುಣಾಕರ್ ರೆಡ್ಡಿ, ರಾಮುಲು. ಆ ಸಂದರ್ಭದಲ್ಲಿ ಬಳ್ಳಾರಿಯನ್ನು ತಮ್ಮ ಸ್ವಂತ ರಾಜ್ಯವೆಂಬಂತೆ ಆಳುತ್ತಿದ್ದ ಅವರು ಅದೊಂದು ದಿನ ರಾಜ್ಯ ವಿಧಾನಸಭೆಯ ತಾಕತ್ತಿದ್ದರೆ ಬಳ್ಳಾರಿಗೆ ಬನ್ನಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಒಂದು ಸವಾಲು ಹಾಕ್ತಾರೆ. ವಿಧಾನಸಭೆಯಲ್ಲಿ ಬಳ್ಳಾರಿ ಗಣಿಗಳ ಸವಾಲು ಸ್ವೀಕರಿಸಿದ ಅವತ್ತಿನ ದಿನ ಭುಜ ತಟ್ಕೊಂಡು ಹೇಳಿದರು, ನಾನು ಬಂದೇ ಬರ್ತೀನಿ ಅಲ್ಲಿಗೆ ಅಂತ ಹೇಳಿ ಸಿದ್ದರಾಮಯ್ಯನವರು. ವಿಧಾನಸಭೆಯಲ್ಲಿ ಬಳ್ಳಾರಿ ಗಣಿದಣಿಗಳ ಸವಾಲು ಸ್ವೀಕರಿಸಿದ ಸಿದ್ದರಾಮಯ್ಯ ಭುಜ ತಟ್ಟಿ ನಾವು ಬಳ್ಳಾರಿಗೆ ಬಂದೇ ಬರುತ್ತೇವೆ, ನಡೆದುಕೊಂಡೇ ಬರುತ್ತೇವೆ, ತಾಕತ್ತಿದ್ದರೆ ತಡೀರಿ ಎಂದು ಮರು ಸವಾಲು ಹಾಕಿದರು. ಹಾಗೆ 2010ರ ಜುಲೈ 25ನೇ ತಾರೀಕು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರ ಬಳ್ಳಾರಿ ಚಳೋ ಪಾದಯಾತ್ರೆ ಆರಂಭವಾಯಿತು. 60 ವರ್ಷ ಮೀರಿದ ಹೆಚ್ಚಿನ ನಾಯಕರಿದ್ದರು. ಉರಿ ಬಿಸಿಲಿನಲ್ಲಿ ನಡೆದೇ ಕಾಂಗ್ರೆಸ್ ನಾಯಕರೆಲ್ಲರೂ ಬಳ್ಳಾರಿಗೆ ತಲುಪಿದ್ರು. ಪಾದಯಾತ್ರೆಯ 20ನೇ ದಿನ ಅಂದರೆ ಆಗಸ್ಟ್ 8ನೇ ತಾರೀಕು ಬಳ್ಳಾರಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದ ಬೃಹತ್ ಸಮಾವೇಶದ ಮೂಲಕ ಕಾಂಗ್ರೆಸ್ ನಾಯಕರು ಗಣಿ ದಣಿಗಳು ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಬಿಜೆಪಿ ಸರ್ಕಾರ ಕಿತ್ತೊಗೆಯಲು ಕ್ಷಣಗಣನೆ ಆರಂಭವಾಗಿತ್ತು. ಸದ್ಯದಲ್ಲೇ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸುತ್ತೇವೆ, ಪ್ರಾಕೃತಿಕ ಸಂಪತ್ತನ್ನು ದೋಚಲು ಬಿಡುವುದಿಲ್ಲ. ರೆಡ್ಡಿಗಳಿಗೆ ವಿಧಾನಸೌಧದಲ್ಲಿ ಸವಾಲು ಹಾಕಿದ ಸಿದ್ದರಾಮಯ್ಯ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡುವುದರ ಮುಖೇನವಾಗಿ ಬಳ್ಳಾರಿಯ ಪಾಳೆಪಟ್ಟನ್ನು ಅಲುಗಾಡಿಸ್ಬಿಟ್ಟಿದ್ರು. ಅದೇ ಸಿದ್ದರಾಮಯ್ಯ ಇವತ್ತು ಬಳ್ಳಾರಿಗೆ ಹೋಗಿದ್ದಾರೆ. ಅದೇ ಸಿದ್ದರಾಮಯ್ಯ ಹೋಗಿರೋದು ಬಳ್ಳಾರಿಗೆ ಇವತ್ತು. ಗಾಲಿ ಜನಾರ್ದನ ರೆಡ್ಡಿಯ ಮನೆ ಸುತ್ತ ನಿನ್ನೆ ದಿನ ಕರ್ಫ್ಯೂ ಹಾಕಲಾಯಿತು. ಆ ಸುತ್ತಮುತ್ತ ಯಾರು ಬರ್ಕೂಡ್ದು ಅಂತೇಳಿ ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಯಾಗಿದೆ. ಮೃತ್ಯು, ಆತ ಸಾವನ್ನಪ್ಪಿದ್ದಾನೆ. ಇದೆಂತಹ ನಾಚಿಗೆಟ್ಟ ಒಂದು ಕೃತ್ಯ ಅಂತ ಕೇಳಿದ್ರೆ, ಬಳ್ಳಾರಿ ಜನಪ್ರತಿನಿಧಿಗಳ ಉದ್ಯಾನವನ ಅಲ್ಲ ಬಳ್ಳಾರಿ. ಕರುಣಾಕರ್ ರೆಡ್ಡಿ ಇದ್ದಾರೆ, ಭರತ್ ರೆಡ್ಡಿ ಇದ್ದಾರೆ, ರಾಮುಲುರಂತಹ ಮಾಜಿ ಸಚಿವರಿದ್ದಾರೆ, ಗಾಲಿ ಜನಾರ್ದನ್ ರೆಡ್ಡಿರಂತಹ ಮಾಜಿ ಸಚಿವ, ಹಾಲಿ ಶಾಸಕ. ಜನಪ್ರತಿನಿಧಿಗಳ ಉದ್ಯಾನವನದಂತಿರುವ ಬಳ್ಳಾರಿಯಲ್ಲಿ ಇವತ್ತು ಒಬ್ಬ ಸಾಯ್ತಾನೆ. ಪೊಲೀಸ್ನವರು ಗಾಳಿಲ್ ಗುಂಡು ಹಾರಿಸ್ತಾರೆ. ನಾಗರಿಕರ ಕತೆ ಏನು? ಅಲ್ಲಿದ್ದಂತಹ ಸಾರ್ವಜನಿಕರ ಕತೆ ಏನು? ಅರ್ಧರಾತ್ರಿಯಲ್ಲಿ ಬಾಣಂತಿಯರು ಮಲಗಿರ್ತಾರೆ ಆ ಪ್ರದೇಶಗಳಲ್ಲಿ. ಅರ್ಧರಾತ್ರಿಯಲ್ಲಿ ವಯಸ್ಸಾದ ತಂದೆ ತಾಯಂದಿರು ಮಲಗಿರ್ತಾರೆ. ನಿಮ್ಮ ದೊಂಬರಾಟ ನೋಡೋದಕ್ಕ ನಾಗರಿಕರಿರೋದಲ್ಲಿ. ಮತ್ತೆ ಬಳ್ಳಾರಿ ಕೋಟೆಗೆ ಲಗ್ಗೆ ಇಟ್ಟ ಸಿಎಂ ಸಿದ್ದರಾಮಯ್ಯ. ಬಳ್ಳಾರಿಯಲ್ಲಿ ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಾಟೆ. ಡಿಜಿಐಜಿಪಿ ಡಾಕ್ಟರ್ ಸಲೀಮರಿಂದ ಮಾಹಿತಿ ಪಡೆದ ಸಿದ್ದು ಕಠಿಣ ಕ್ರಮ ಕೈಗೊಳ್ಳುವಂತೆ ಖಡಕ್ ಸೂಚನೆ ಕೊಟ್ಟ ಸಿದ್ದರಾಮಯ್ಯ.
ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ರೆಡ್ಡಿ, ರಾಮುಲು ಸೇರಿ 11 ಜನರ ವಿರುದ್ಧ ಎಫ್ಐಆರ್. ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಗಲಾಟೆ ಆಯಿತು. ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಒಟ್ಟಾರೆ ಬಳ್ಳಾರಿ ಈಗ ಕೊತ ನಿಗಿ ಕುದಿಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.